ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಿಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ನಿಮಗ್ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪರಬೇಡ್ರಿ. ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಬಸವಣ್ಣನವ್ರು ಹೇಳ್ಯಾರ. ಆದ್ರ ಪಾಪ ಈಗೀಗ ನುಡಿದರೆ ಮುತ್ತಿನ ಹಾರ ಅಲ್ಲ, ಮಾಧ್ಯಮಗಳಿಗೆ ಆಹಾರ, ಇನ್ನೊಬ್ಬರ ಸಂಹಾರ, ಒಟ್ನ್ಯಾಗ ಫುಲ್ ಖಾರ ಖಾರ. ಗೊತ್ತಾಗಿರ್ಬೇಕು ನಿಮಗ. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರ ಮಾತ ಬಗ್ಗೆ ಹೇಳಲಿಕತ್ತೀನಂತ ಹೇಳಿ. ಹೌದ್ರಿ, ಅವ್ರದೇ ಮಾತ. ಅವರು ರಾಜ್ಯಸಭೆ ಕಲಾಪದಾಗ ಏನೋ ಭಾಷಣ ಮಾಡ್ಲಿಕತ್ತಿದ್ರು. ಅದಕ್ಕೆ ಏನೋ ಅಡ್ಡಿಪಡಿಸಿ ಹೇಳಲಿಕ್ ಬಂದಂತಹ ಬಿಜೆಪಿ ಸಂಸದ ನೀರಜ್ ಶೇಖರ್ ಅವರನ್ನ ಹೆಂಗ ಬೇಕ ಹಂಗ ಭಯಂಕರ ಸಟ್ಟಿಗೆ ಬಂದ್ ಅಂದ್ಬಿಟ್ಟಾರ. ಯಾಕೆ ಕಳ್ಕೊಬೇಕಾಗಿತ್ತು ತಾಳ್ಮೆನ ಅಂತ. ಬಹಳ ತಾಳ್ಮೆ ಕಳ್ಕೊಂಡ್ಬಿಟ್ರು ರಾಜ್ಯಸಭೆ ಕಲಾಪದಾಗ. ನಾನು ನಿಮ್ಮ ತಂದೆ ಸಮಕಾಲೀನರದೀವಿ, ಏನ್ ಮಾತಾಡ್ತೀರಿ, ಬಾಯಿ ಮುಚ್ಕೊಂಡು ಕುಂದರ್ರಿ, ಚುಪ್ ಚುಪ್ ಅಂತ ಗದರ್ ಬಿಟ್ರು. ಈ ಟೈಮ್ನಾಗ ಪಾಪ ಸಭಾಪತಿ ಜಗದೀಪ್ ಧನ್ಕರ್ ಅವರು ಬಂದ್ರು. ಇಬ್ರು ಸ್ವಲ್ಪ ಸಂಯಮದಿಂದ ಇರ್ರಿ, ಚಂದ್ರಶೇಖರ್ ಅವರು ದೇಶದ ಮಹಾನ್ ನಾಯಕರಾಗ ಒಬ್ರು, ಅವ್ರಿಗೆ ಹಿಂಗ ಅನ್ಬಾರ್ದಾಗಿತ್ತು ನೀವು ಅಂತ ಹೇಳಿದ್ರು. ಖರೆ ಅದ. ಚಂದ್ರಶೇಖರ್ ಪ್ರಧಾನಿ ಆದಂಥವ್ರು, ಬಹಳ ಸಮಾಜವಾದಿ ಪಕ್ಷದ ಸಂಸದರು. ಖರ್ಗೆ ಸಾಹೇಬ್ರು ಚಂದ್ರಶೇಖರ್ ಅವರು ಸಮಕಾಲೀನರು. ಖರೆ ಅದ. ಆದ್ರೂ ಒಂದು ರಾಜ್ಯಸಭೆ ಕಲಾಪದಾಗ ಒಬ್ಬ ಸಂಸದರಿಗೆ ಈ ಪರಿ ತೀರಾ ಹಿಂಗ ಅನ್ಬಾರ್ದಾಗಿತ್ತು ನೋಡ್ರಪ್ಪ. तेरा बाप का भी मैं ऐसा साथी था, तू क्या बात करता है, उसको लेके घूमा. चुप 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 चुप. लेके घूमा. चुप चुप चुप. तेरा बाप का भी मैं ऐसा साथी था, तू क्या बात करता है, उसको ले. क्या बात करता है, उसको लेके घूमा. चुप चुप. तेरा बाप का भी मैं ऐसा साथी था, तू क्या बात करता है, उसको लेके घूमा. चुप 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 चुप. ನೋಡಿದ್ರಿಲ್ಲ, ಅದ್ರಾಗ ಏನು ದೊಡ್ಡ ಕೆಟ್ಟ ಪದ ಅಥವಾ ಬೈಗುಳ ಅಂತ ಇಲ್ಲ. ಖರೆ ಅದ. ಆದ್ರ ಆ ಧಾಟಿ ಚುಪ್ ಚುಪ್ ಅಂತ ಹೇಳಿ ಗದರ್ಸೋ ರೀತಿ ಬಹಳ ಬಿರುಸಾಗಿತ್ತು. ಅಲ್ರಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರ, ನಿಮಗೂ ಒಬ್ರು ಮಗ ಅದಾರ, ಪ್ರಿಯಾಂಕ್ ಖರ್ಗೆ ಅಂತ ಹೇಳಿ. ನಾಳೆ ದಿನ ನಿಮ್ಮ ಸಮಕಾಲೀನರು ಯಾರೇ ನಿಮ್ಮ ಮಗ ಪ್ರಿಯಾಂಕ್ ಖರ್ಗೆ ಚುಪ್ ಚುಪ್ ಅಂತ ಹೇಳಿ ಬಾಯಿ ಮುಚ್ಕೊ ಅಂತ ಹೇಳಿ ಎಲ್ಲಾರ ಮುಂದೆ ಎದುರು ಗದರದ್ರ ಅಂದ್ರ ಅವ್ರಿಗೆ ಎಷ್ಟು ಇನ್ಸಲ್ಟ್ ಆಗೋದಿಲ್ಲ, ನಿಮಗೆಷ್ಟು ಮನ್ಸಿಗೆ ಹತ್ತೋದಿಲ್ಲ. ಅಲ್ರಪ್ಪ, ಸ್ವಲ್ಪ ವಿಚಾರ ಮಾಡಿ ಮಾತಾಡ್ರಿ ಅಂತ ಹೇಳ್ತೀನಿ ನೋಡ್ರಿ. ಏನಂದ್ರಿ, ಅವ್ರದೇ ಪಕ್ಷದ ನಾಯಕರು, ಅವ್ರದೇ ಪಕ್ಷದ ಕಾರ್ಯಕರ್ತರಿಗೆ ಬಾಯಿ ಮುಚ್ಕೊಂಡು ಸುಮ್ನೆ ಕೆಲಸ ಮಾಡ್ರಿ ಅಂತ ವಾರ್ನ್ ಮಾಡಿದವ್ರು ಅವರು. ಇನ್ನು ಬಿಜೆಪಿ ಸಂಸದರನ್ನು ಸುಮ್ಮನೆ ಬಿಡ್ತಾರೆ ಏನಂತಂದ್ರೆ ನೀವ ಯಾರಿಗೆ ಗೊತ್ತರಪ್ಪ. ಎಲ್ಲರೂ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕೆಲಸ ಮಾಡಬೇಕು. ಯಾವಾಗ ಏನು ನಿರ್ಣಯ ತಗೊಳ್ಬೇಕು ಅದು ನಮಗೆ ಬಿಟ್ಟಿದ್ದು. ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕೆಲಸ ಮಾಡಬೇಕು. ಅಲ್ಲಿ ಒಬ್ರ ಮಾತು ಎಷ್ಟು ಗದ್ಲಿ ಎಬ್ಬಿಸ್ತೀನಿ. ಇಲ್ಲಿ ಕೇಂದ್ರ ಬಜೆಟ್ ಬಗ್ಗೆ ಮಾತಾಡ್ಲಿಕ್ಕೆ ಹೋದಂತ ಡಿ.ಕೆ. ಸುರೇಶ್ ಅವರು ಬಜೆಟ್ನ್ಯಾಗ ಕರ್ನಾಟಕಕ್ಕೆ 51,000 ಕೋಟಿ ರೊಕ್ಕ ಕೊಟ್ಟಾರ. ಕರ್ನಾಟಕದ ಮಂದಿ ನರೇಂದ್ರ ಮೋದಿ ಅವರಿಗೆ ಆಶೀರ್ವಾದ ಮಾಡಿದ್ದು. 19 ಮಂದಿ ಸಂಸದರನ್ನ ಈ ಸಲ ನರೇಂದ್ರ ಮೋದಿ ಸಲುವಾಗಿ ಕರ್ನಾಟಕದಿಂದ ಆಯ್ಕೆ ಮಾಡ್ಯಾರ. ಹಿಂಗಾಗಿ ಕರ್ನಾಟಕದ ಮಂದಿ ಎಲ್ಲ ಆಶೀರ್ವಾದದಿಂದ ಕೇಂದ್ರದ ಬಿಜೆಪಿ ಸರ್ಕಾರ ನಡಿಲಿಕ್ಕತ್ತದ ಅಂತ ಏನೋ ಬಹಳ ಎಮೋಷನಲ್ ಆಗಿ ಡಿ.ಕೆ. ಸುರೇಶ್ ಅವರು ಮಾತಾಡ್ಲಿಕ್ಕೆ ಹೋದ್ರು. ಆದ್ರೆ ಇದಕ್ಕೆ ಪಬ್ಲಿಕ್ ಟಿವಿ ರಂಗಣ್ಣ ಅವರು ಕೊಟ್ಟಂತ ಖಡಕ್ ಉತ್ತರ ಐತಿ ನೋಡ್ರಿ, ಭಾರಿ ಐತಿ. ಮತ್ತೆ ನೋಡುವಂಗೈತಿ ನೋಡ್ರಿ ಒಂದ್ಸಲ. ಬರಬೇಕಾದಂತ ತೆರಿಗೆ ಹಣನೂ ಇಲ್ಲ. ಕರ್ನಾಟಕದ ಜನ ನರೇಂದ್ರ ಮೋದಿ ಅವರಿಗೆ ಆಶೀರ್ವಾದ ಮಾಡಿದ್ದೆ. ಕರ್ನಾಟಕದ ನರೇಂದ್ರ ಮೋದಿ ಅವ್ರಿಗೆ ಆಶೀರ್ವಾದ ಮಾಡಿದ್ದಕ್ಕೆ ಅವ್ರಿಗೆ ಬೇಸರ ಇಲ್ಲ, ತನ್ನಗ ಮಾಡ್ಲಿಲ್ಲ ಜನ ಅಂತ ಅವ್ರಿಗೆ ಇನ್ನೂ ಕೋಪ ಅರಗಿಲ್ಲ. ರೂರಲ್ ಅಲ್ಲಿ ಡಿ.ಕೆ. ಸುರೇಶ್ ಇಸ್ ಸ್ಟಿಲ್ ನಾಟ್ ಔಟ್ ಆಫ್ ದಟ್ ಡಿಫೀಟ್ ಶಾಕ್. ಮಂಜುನಾಥ್ ಮೇಲೆ ಸೋತಿರೋ ಶಾಕ್ ಇದೆಯಲ್ಲ, ಅದು ಅವರನ್ನ ಬೇರೆ ಎಲ್ಲದಕ್ಕೂ ಪ್ರೇರೇಪಿತನಾಗಿ ಕೆಲಸ ಮಾಡಿಸ್ತಿದೆ ಅಷ್ಟೇ.
ನರೇಂದ್ರ ಮೋದಿಗೆ ಆಶೀರ್ವಾದ ಮಾಡಿದ್ದಕ್ಕೆ ಇವ್ರಿಗೆ ಬೇಸರ ಅಲ್ಲ, ಇವ್ರಿಗೆ ಆಶೀರ್ವಾದ ಮಾಡಲಿಲ್ಲ ಜನ ಅಂತ. ಯಾರಿಗೆ? ಸುರೇಶ್. ಹಾಗಿದ್ರೆ ಕಳೆದ ಚುನಾವಣೆಯಲ್ಲಿ 25 ಕೊಟ್ಟಿದ್ರಲ್ಲಪ್ಪ ನರೇಂದ್ರ ಮೋದಿಗೆ, ನಿಮ್ಮೊಬ್ರನ್ನ ಗೆಲ್ಸಿದ್ರಲ್ಲ, ಅವತ್ತಿ ಮಾತು ಹೇಳಲೇ ಇಲ್ಲ. ನೀವು ಹೇಳಲೇ ಇಲ್ಲ ಯಾವತ್ತಿ ಮಾತನ್ನ. ನರೇಂದ್ರ ಮೋದಿ ಅವರು ಕೊಟ್ರಲ್ಲ ಅಂತ ನಿಮ್ಮನ್ನು ಗೆಲ್ಸಿದ್ರು ಅಂತ ಸುಮ್ಮನೆ ಆಗ್ಬಿಟ್ರ ಅಷ್ಟೇ. ಸುರೇಶ್ ಕೋಪ ರಾಜ್ಯಕ್ಕೆ ಆಗಿರುವಂತ ಅನ್ಯಾಯದ ವಿಚಾರ, ರಾಜ್ಯಕ್ಕಾಗಿರೋ ಅನ್ಯಾಯ ಪ್ರತಿ ಬಜೆಟ್ ಅಲ್ಲೂ ಆಗಿದೆ. ಈಗ ನಿಮ್ಮ ಕಾಲದ ಬಜೆಟ್ಗಳನ್ನು ತೆಗಿಲ್ಲ, ಚಿದಂಬರಂ ಬಜೆಟ್ಗಳು ಏನೇನಿತ್ತು ಅಂತ ನಾನೇ ಹ್ಯಾಂಡಲ್ ಮಾಡಿದ್ದೀನಲ್ಲ. ನಮ್ಮ ಭಾರತ ಅನ್ನೋದು ಭಾವೈಕ್ಯತೆಯ ದೇಶ. ಎಲ್ಲರೊಳಗೊಂದಾಗು ಅಂತ ಹೇಳಿದವರು, ನಾವೆಲ್ಲರೂ ಒಂದೇ ಅಂತ ಹೇಳಿದವರು ಬಹಳ ಮಂದಿ ಅದಾರ. ಅದಕ್ಕೆ ಸಾಕ್ಷಿ ಅನ್ನುವಂಗ ಇಲ್ಲಿ ಒಬ್ಬ ಮುಸ್ಲಿಂ ಹೆಣ್ಮಗಳು, ಅದರಲ್ಲೂ ವಿಶೇಷವಾಗಿ ಹೇಳ್ಬೇಕಂದ್ರೆ PSI ಆದವರು ಮಂಗಳಾರತಿ ಹಾಡು ಹಾಡಿ ಪೂಜೆ ಮಾಡ್ಯಾರ. ಎಲ್ಲಿ ಅಂದ್ರೆ ನೀವು ಈ ಇಳಕಲ್ ಪೊಲೀಸ್ ಸ್ಟೇಷನ್ ಬಲ್ಲಿ ಒಂದು ಗಸ್ತು ತಿರುಗ್ಲಿಕ್ಕೆ ಅಂತ ಹೇಳಿ ಹೊಸ ಗಾಡಿ ತಗೊಂಡಾರ. ಆ ಗಾಡಿಗೆ ಪೂಜಾ ಕಾರ್ಯಕ್ರಮ ನಡೆದಿತ್ತು. ಆ ಟೈಮ್ನಿಗೆ ಮುಸ್ಲಿಂ PSI ಆಗಿರುವಂತವರು ಹಿಂದೂ ಸಂಸ್ಕೃತಿ ಹಂಗ ಪೂಜೆ ಮಾಡಿ ಮಂಗಳಾರತಿ ಹಾಡು ಹಾಡಿ ಭಾವೈಕ್ಯತೆ ಮೆರೆದಾರ. PSI ಶಹಜಾನ್ ಅನ್ನುವಂಥವ್ರು ಇಷ್ಟು ಚಂದ ಮಂಗಳಾರತಿ ಹಾಡಿ ಹಿಂದೂ ಸಂಸ್ಕೃತಿ ಹಂಗ ಪೂಜೆ ಮಾಡಿದ್ದು ನೋಡಿ ಅಲ್ಲಿನ ಸ್ಥಳೀಯರೆಲ್ಲ ಶಭಾಷ್ ಅಂತ ಹಾಡಿ ಹೊಗಳಾರ. ಮಂಗಳಾರತಿ ಕರೆತಳ ಇಟ್ಟುಕೊಂಡು ಗುರುವಿಗೆ ಬೆಳಗೋನು ಬಾ, ಮಂಗಲನಾದ ಎಂಗತನೊಳಗಿದ ಮಾತ್ಗೆ ಬೆಳಗೋನು ಬಾ, ಮಂಗಲನಾದ ಎಂಗತನೊಳಗಿದ ಮಾತ್ಗೆ ಬೆಳಗು, ಭಾಗ್ಯವಿದಾತನ ಚರಣಕ್ಕೆ ಬೆಳಗೋನು ಬಾ, ಸಾದರದಿಂದ ಸಾತ್ಮವ ತೋರಿದ ಕೀರ್ತಿಗೆ ಬೆಳಗೋನು ಬಾ, ಸಾದರದಿಂದ ಸಾತ್ಮವ ತೋರಿದ ಕೀರ್ತಿಗೆ ಬೆಳಗೋನು ಬಾ, ಮಂದಿರ ಪಾದಕ್ಕೆ ಬೆಳಗೋನು ಬಾ. ಇನ್ನು ಇವತ್ತಿನ ಮಿರ್ಚಿ ಮಂಡಕ್ಕಿದಾಗ ಕಡಿಕ್ ಒಂದು ಮಸ್ತ್ ವಿಡಿಯೋ ತಂದಿ ನೋಡ್ರಪ್ಪ. ಈ ಕಮಲದ ಚಿತ್ರ ಇರುವಂತಹ ಒಂದು ಸೀರೆಯನ್ನ ಉಟ್ಕೊಂಡು ಒಬ್ಬ ಹೆಣ್ಮಗಳು ಹೊಂಟಿದ್ರು. ಅದಕ್ಕ ಈ ಮೀಡಿಯಾದವರು ಯಾರೋ ಏನೋ ಒಂದ್ ಸ್ವಲ್ಪ ಆಕ್ಷೇಪ ತೆಗ್ದಾರ, ತಕರಾರ್ ತೆಗ್ದಾರ, ಇದು ಯಾಕೆ ಹಿಂಗ್ ಹಾಕೊಂಡಿರಿ, ಒಳಗ್ ಹೋಗ್ಲಿಕ್ಕೆ ಬಿಡಲ್ಲ ಅಂತ ಹೇಳಿ. ಅದಕ್ಕ ಹೆಣ್ಣು ಮಗಳು ಕೊಟ್ಟಂತ ಉತ್ತರ ಜಬರ್ದಸ್ತ್ ಆಗ್ಯದ ನೋಡ್ರಿ ನೀವು. ये तो एक कमल का फूल है। ये भी राजनीतिक दल का चिन्ह है ना? जी नहीं, ये कमल का फूल है। ये तो किसी दल का चिन्ह है ना, वो कमल का फूल है। आप मुझे इस बात का इस प्रश्न का उत्तर दीजिए कि हाथ का पंजा वाले जो है हाथ काट के अंदर जा रहे हैं क्या? हाथ का पंजा वाले जो है हाथ काट के अंदर जा रहे हैं क्या? ಹೌದು ಬಿಡ್ರಿ, ಕಮಲ ಅನ್ನೋದು ನಮ್ಮ ರಾಷ್ಟ್ರೀಯ ಹೂವು ಬೇರೆ. ಈಗ ನಾ ಹಾಡ ಹಾಡ್ತಿದ್ರಪ್ಪ, ನನಗೆ ಯಾರೇ ಬಂದು ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲದ ಹೂವಿಂದ ಕೆನ್ನೆಯ ಮಾಡಿದನು ಇಂಥವೆಲ್ಲ ಹಾಡಬೇಡ ಅಂದ್ರೆ ನಾ ಏನು ಬಿಡ್ತೀನಿ, ಹಾಡಕ್ಕಿನಿ. ಮತ್ತ ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.